ಈ ಘಟನೆ ನಡೆದದ್ದು ನಾನು ಸುಮಾರು 17 ವರ್ಷದವನಿರುವಾಗ. ನನ್ನ ಹೆಸರು ಸುಜಯ್, ಎಲ್ಲರೂ ನನ್ನನ್ನು ಸುಜ್ಜು ಅಂತ ಕರೆಯುತ್ತಿದ್ದರು. ನಮ್ಮ ತಾಯಿಯ ಅಣ್ಣ ಅಂದರೆ ನಮ್ಮ ಮಾವ, ಹೆಸರು ಪರಮೇಶಿ, ಸುಮಾರು 45 ವರ್ಷದ ಗಂಡಸು, ಮದುವೆಯಾಗಿ ಸುಮಾರು 13 ವರ್ಷದ ನಂತರ ಒಂದು ಹೆಣ್ಣು ಮಗು ಆಗಿತ್ತು. ಈಗ ಮಗುವಿಗೆ 7 ವರ್ಷ. ಮಾವನ ಹೆಂಡತಿ ಎಂದರೆ ನಮ್ಮ ಸೋದರ ಅತ್ತೆಯ ಹೆಸರು ಜಲಜಾಕ್ಷಿ, ಸುಮಾರು 40 ವರ್ಷದ ಹೆಂಗಸು. ಸುಮಾರು 5 ಅಡಿ 7 ಇಂಚು ಉದ್ದದ ಶರೀರದ, ಕಣ್ಣಿನಲ್ಲಿ ಕಾಮವನ್ನೇ ತುಂಬಿಕೊಂಡಿರುವ ಹೆಂಗಸು. ದಪ್ಪನೆಯ ತಿಕ್ಕಗಳು ಹಾಗೂ ಮಜಬೂತಾದ ಮೊಲೆಗಳು. ಯಾವತ್ತೂ ತನ್ನ ಎದೆಯನ್ನು ಉಬ್ಬರಿಸಿಕೊಂಡು ತನ್ನ ಮೊಲೆಯನ್ನು ಕುಣಿಸುತ್ತಾ, ತಿಕ್ಕವನ್ನು ಅಲ್ಲಾಡಿಸುತ್ತಾ ಓಡಾಡುತ್ತಿದ್ದಳು. ಆಕೆಯ ಶರೀರದ ಸೌಂದರ್ಯವನ್ನು ಸವಿಯಲು ಅಕ್ಕಪಕ್ಕದ ಗಂಡಸರು ಒಂದು ಅವಕಾಶವನ್ನು ಬಿಡುತ್ತಿರಲಿಲ್ಲ. ಆದರೆ ಆಕೆ ಸ್ವಲ್ಪ ಮುಖದ ಮೇಲೆ ಹೊಡೆದವರಂತೆ ಎದುರಿಗೆ ಎಲ್ಲ ಹೇಳುತ್ತಿದ್ದರಿಂದ ಅವಳೊಂದಿಗೆ ಮಾತನಾಡಲು ಎಲ್ಲರೂ ಹೆದರುತ್ತಿದ್ದರು. ನಮ್ಮ ಮಾವ ಕೂಡ ಆಕೆಯ ಮಾತನ್ನು ನಾಯಿಯಂತೆ ಪಾಲಿಸುತ್ತಿದ್ದ. ಅವಳಿಗೆ ಮದುವೆಯಾಗಿ ತುಂಬಾ ವರ್ಷದವರೆಗೂ ಮಗು ಆಗದೆ ಇದ್ದಿದ್ದರಿಂದ ನನ್ನನ್ನು ನಮ್ಮ ಮಾವ ತುಂಬಾ ಪ್ರೀತಿಸುತ್ತಿದ್ದರು. ಹಾಗೂ ನಾನು ರಜೆಯಲ್ಲಿ ಅವರ ಮನೆಯಲ್ಲೇ ಇರುತ್ತಿದ್ದೆ. ನಾನು ಚಿಕ್ಕವನಿರುವಾಗ ಅಲ್ಲಿಗೆ ಹೋದಾಗ ಅತ್ತೆಯೇ ನನಗೆ ಸ್ನಾನ ಮಾಡಿಸುವುದು ಹಾಗೂ ಬಟ್ಟೆ ಬದಲಿಸುವುದು. ನಾನು ರಾತ್ರಿ ಒಬ್ಬನೇ ಮಲಗಲು ಭಯ ಆಗುತ್ತಿದ್ದರಿಂದ ಅವರ ಜೊತೆಯಲ್ಲಿಯೇ ಮಲಗುತ್ತಿದ್ದೆ. ಒಂದು ಕಡೆ ನಾನು, ಇನ್ನೊಂದು ಕಡೆ ಮಾವ ಮಲಗಿದರೆ ಅತ್ತೆ ಮಧ್ಯ ಮಲಗುತ್ತಿದ್ದರು. ಅತ್ತೆ ನನ್ನನ್ನು ತಬ್ಬಿ ಆಕೆಯ ದೊಡ್ಡದಾದ ಮೊಲೆಯನ್ನು ನನಗೆ ಒತ್ತಿ ಮಲಗುತ್ತಿದ್ದರು. ಒಮ್ಮೊಮ್ಮೆ ಸೆಕೆಯಲ್ಲಿ ಬಟ್ಟೆಯನ್ನು ಬಿಚ್ಚಿ ಮಲಗುತ್ತಿದ್ದರಿಂದ ನನಗೆ ಅತ್ತೆ ತಬ್ಬಿ ಮಲಗಿದಾಗ ಏನೋ ಒಂದು ರೀತಿಯ ಶಾಕ್ ಹೊಡೆದಂತೆ ಆಗುತ್ತಿತ್ತು. ಆಕೆ ಒಮ್ಮೊಮ್ಮೆ ರಾತ್ರಿಯಲ್ಲಿ ನನ್ನ ಚಡ್ಡಿಯಲ್ಲಿ ಕೈ ಹಾಕಿ ನನ್ನ ಸಾಮಾನನ್ನು ಕೈಯಲ್ಲಿ ಹಿಡಿದು ಆಟವಾಡುತ್ತಿದ್ದರು. ನಮ್ಮ ಮಾವ ಅತ್ತೆಗೆ ಕೆಯ್ಯುವುದು ಹಾಗೂ ಅತ್ತೆ ಕೆಯ್ಯುವಾಗ ತುಂಬಾ ಕೆಟ್ಟದಾಗಿ ಮಾತನಾಡುವುದು ನನಗೆ ದಿನಾಲೂ ತಿಳಿಯುತ್ತಿತ್ತು. ಆದರೆ ನನಗೆ ಅವಾಗ ಸುಮಾರು 7-8 ವರ್ಷವಾದ್ದರಿಂದ ಅದರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಅತ್ತೆ ಸ್ನಾನ ಮಾಡಿ ಬಂದು ನನ್ನ ಎದುರೇ ಬಟ್ಟೆಯನ್ನು ಬದಲಿಸುತ್ತಿದ್ದರು. ಒಮ್ಮೊಮ್ಮೆ ನನಗೆ ಸೋಪನ್ನು ಹಾಕಿ ಅವರ ಮೆತ್ತಗಿನ ವಿಶಾಲದ ಬೆನ್ನನ್ನು ಉಜ್ಜಲು ಹೇಳುತ್ತಿದ್ದರು. ಹಾಗೆ ನನಗೆ ವಯಸ್ಸು ಹೆಚ್ಚುತ್ತಿದ್ದಂತೆ ನನಗೆ ಎಲ್ಲವೂ ಅರಿಯತೊಡಗಿತು. ನಾನು ಕೊನೆಯ ಸಾರಿ ಮಾವನ ಮನೆಗೆ ಹೋಗಿದ್ದು ಸುಮಾರು 4 ವರ್ಷದ ಹಿಂದೆ. ಆವಾಗ ನನಗೆ ಸುಮಾರು 13 ವರ್ಷ ಹಾಗೂ ಅಷ್ಟರವರೆಗೆ ನಾನು ಪ್ರತಿ ವರ್ಷ ಪ್ರತಿ ರಜೆಯಲ್ಲಿ ಹೋಗುತ್ತಿದ್ದೆ. ನನಗೆ ಅವಾಗ ಸೆಕ್ಸ್ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಹಾಗೂ ಶಾಲೆಯಲ್ಲಿ ಪೋಲಿ ಪುಸ್ತಕವನ್ನು ಗೆಳೆಯರೊಂದಿಗೆ ಓದಿದ್ದೆ. ಆಗ ಎಂದಿನಂತೆ ಪರೀಕ್ಷೆ ಮುಗಿಸಿ ರಜೆಯಲ್ಲಿ ಮಾವನ ಮನೆಗೆ ಬಂದಿದ್ದೆ. ಅತ್ತೆ ಆವಾಗಲೂ ನನ್ನನ್ನು ಸ್ನಾನ ಮಾಡಿಸುವುದು ಹಾಗೂ ನನ್ನ ಬಟ್ಟೆಯನ್ನು ಬದಲಿಸುವುದು ನಿಲ್ಲಿಸಲಿಲ್ಲ. ಅವರ ದೃಷ್ಟಿಯಲ್ಲಿ ನಾನು ಇನ್ನೂ ಚಿಕ್ಕವನಾಗಿದ್ದೆ. ಆ ದಿನ ನನಗೆ ಸ್ನಾನ ಮಾಡಿಸುವಾಗ ಅವರು ನನ್ನ ಸಾಮಾನಿಗೆ ಸೋಪನ್ನು ಹಚ್ಚುವಾಗ ತನ್ನಷ್ಟಕ್ಕೆ ಗೊಣಗಿದರು. ಈಗಲೇ ಇಷ್ಟೊಂದು ಬೆಳ್ಕೊಂಡಿದೆ, ಯಾವ ತುಲ್ಲನ್ನು ಹರಿಬೇಕೋ ಈ ಮಗಂದು, ನನ್ನ ಗಂಡನಿಗೂ ಒಂದು ಕೊಟ್ಟವ್ನೇ, ಆ ದೇವ್ರು ಒಳ್ಳೆ ತೊಂಡೆಕಾಯಿ ತರ ಇದೆ, ಒಂದೇ ನಿಮಿಷದಲ್ಲಿ ಕಾರಿಕೊಳ್ಳುತ್ತೆ ಬೇರೆ ಅಂದರು. ಅವರಿಗೆ ತಾನು ಏನು ಹೇಳುತ್ತಿದ್ದೇನೆ ಎಂದು ನನಗೆ ತಿಳಿಯುತ್ತಿಲ್ಲ. ನಾನಿನ್ನೂ ಚಿಕ್ಕವನೆಂದು ಭಾವಿಸಿದ್ದರು. ಆದರೆ ನಾನು ಆಗಲೇ ಅತ್ತೆಯ ತಿಕ್ಕ ಹಾಗೂ ಮೊಲೆಯನ್ನು ನೋಡಲು ಹತ್ತಿದ್ದೆ. ಅತ್ತೆಯ ಮಗುವಿಗೆ ಸುಮಾರು 3 ವರ್ಷವಾಗಿತ್ತು ಅವಾಗ. ಅತ್ತೆ ಮಗುವಾದರೂ ತನ್ನ ಸೌಂದರ್ಯವನ್ನು ಮಾತ್ರ ಕೆಡಿಸಿಕೊಳ್ಳಲಿಲ್ಲ. ಆ ದಿನ ರಾತ್ರಿ ಮಗು ಮಧ್ಯ ಮಲಗಿದರೆ ಮಾವ ಮಗುವಿನ ಇನ್ನೊಂದು ಕಡೆಗೆ ಮಲಗಿದ್ದ. ಮಗುವಿನ ಇನ್ನೊಂದು ಬದಿಯಲ್ಲಿ ಅತ್ತೆ ಮಲಗಿದರೆ ಅತ್ತೆ ನನಗೆ ಅವರ ಬದಿಯಲ್ಲಿ ಮಲಗಲು ಹೇಳಿದರು. ಹಾಗೆ ಮಲಗಿ ಸುಮಾರು 10 ನಿಮಿಷವಾಗಿತ್ತು. ನಮ್ಮ ಅತ್ತೆ ಜೋರಾಗಿ ಮಾವನಿಗೆ ಹೇಳಿದರು, ಏನ್ರೀ ನಿದ್ರೆ ಬಂತಾ ಅಂದಾಗ ಮಾವ ಇಲ್ಲ ಕಣೆ, ಏನಾದ್ರೂ ಬೇಕಾ ಅಂತ ಪ್ರಶ್ನಿಸಿದ. ನನಗೆ ಇವತ್ತು ನಿಮ್ಮ ಗೂಟ ಬೇಕೂರೀ, ಅದು ಆಗಲೇ ಒದ್ದೆಯಾಗಿದೆ ಅಂತ ಅತ್ತೆ ಅಂದಾಗ ಸ್ವಲ್ಪ ನಿಧಾನ ಮಾತಾಡೆ ಸುಜ್ಜು, ಈಗ ತಾನೇ ನಿನ್ನ ಪಕ್ಕದಲ್ಲಿ ಮಲಗಿದ್ದಾನೆ ಅವನಿಗೆ ಕೇಳಿಸಿತು. ನನಗೆ ನಿದ್ರೆ ಕೂಡ ಬರ್ತಾ ಇದೆ ಕಣೆ ಅಂದನು. ಅವನಿನ್ನೂ ಸಣ್ಣವ, ಇದೆಲ್ಲ ಗೊತ್ತಾಗಲಿಕ್ಕಿಲ್ಲ, ಬನ್ರಿ ಬೇಗ ಕೆಯ್ಯಿರಿ, ನಿದ್ರೆ ಮತ್ತೆ ಮಾಡಿ ಅಂತ ಕರೆದಳು ಅತ್ತೆ. ಮಾವ ಸರಿ ಮಹಾರಾಣಿ, ನಿಮ್ಮ ಅಪ್ಪಣೆಯಂತೆ ಆಗಲಿ ಅಂದನು. ಎದ್ದು ಮಗುವನ್ನು ಆ ಕಡೆ ಮಲಗಿಸಿ ಬಂದು ಪಂಚೆಯನ್ನು ಬಿಚ್ಚಿದನು. ಅದರ ಒಳಗೆ ಏನೂ ಹಾಕಿರಲಿಲ್ಲ, ಹಾಗಾಗಿ ಆತನ ಸುಮಾರು 2.5 ಇಂಚಿನ ತುಂಡೆ ನೇತಾಡುತ್ತಿತ್ತು. ಅತ್ತೆ ಮಲಗುವಾಗ ನೈಟಿ ಧರಿಸುತ್ತಿದ್ದರು. ಅತ್ತೆ ಮಾವನ ಮೇಲೆ ಎರಗಿ ಅವನ ತುಂಡೆಯನ್ನು ಹಿಡಿದು ಅಲ್ಲಾಡಿಸಿದರು. ಅದನ್ನು ಬಾಯಿಯಲ್ಲಿ ತೂರಿಕೊಂಡು ಚೀಪತೊಡಗಿದರು. ಸುಮಾರು 10 ನಿಮಿಷ ಚೀಪಿದ ಮೇಲೆ ಅದು ಸುಮಾರು 4 ಇಂಚು ಉದ್ದವಾಯಿತು. ಏನ್ರಿ ಎಷ್ಟೊಂದು ಚೀಪಿದ್ರು ಇದಕ್ಕಿಂತ ದೊಡ್ಡದಾಗಲ್ಲ, ಬನ್ನಿ ನನ್ನ ತುಲ್ಲನ್ನು ನೆಕ್ಕಿ ಒದ್ದೆ ಮಾಡಿ ಅಂದಾಗ, ಇಲ್ಲ ಕಣೆ, ನನಗೆ ತುಲ್ಲು ನೆಕ್ಕೋಕೆ ಮನಸ್ಸಿಲ್ಲ ಹಾಗೂ ತುಂಬಾ ಅಸಹ್ಯ ಅನಿಸುತ್ತೆ ಅಂದಾಗ, ಅತ್ತೆ ಸರಿ ಬನ್ನಿ ಅದನ್ನು ಹಾಕಿ ಕೆಯ್ಯಿರಿ ಅಂದಳು. ಮಾವ ಅತ್ತೆಯ ನೈಟಿಯನ್ನು ಸೊಂಟದ ಎತ್ತರಕ್ಕೆ ಎತ್ತಿದನು.
ಆಕೆಯ ಪ್ಯಾಂಟಿಯನ್ನು ತುಲ್ಲಿನ ಹತ್ತಿರ ಬದಿಗೆ ಸರಿಸಿ ಸ್ವಲ್ಪ ಎಂಜಲು ಉದ್ದಿ ತನ್ನ ತುಣ್ಣೆಯನ್ನು ತುರುಕಿದನು. ಕತ್ತಲಾದ್ದರಿಂದ ಅತ್ತೆಯ ತುಲ್ಲು ಹಾಗೂ ಆಕೆಯ ಪ್ಯಾಂಟಿಯ ಬಣ್ಣ ಸರಿಯಾಗಿ ತೋರುತ್ತಿರಲಿಲ್ಲ. ಮಾವ ಅತ್ತೆಯ ಮೇಲೆರಗಿ ಸೊಂಟವನ್ನು ಜೋರಾಗಿ ಕುಟ್ಟ ತೊಡಗಿದನು. ಜೋರಾಗಿ ಹೊಡೀರಿ, ಒಳ್ಳೆ ಸಣ್ಣ ಮಕ್ಕಳ ಹಂಗೆ ತಾಳ್ತಾ ಇದ್ದೀರಾ? ಇನ್ನು ಜೋರಾಗಿ ಹೊಡೀರಿ ಅಂತ ಹುರಿದುಂಬಿಸುತ್ತಾ ತನ್ನ ಕಾಲುಗಳನ್ನು ಮಾವನ ಸೊಂಟದ ಮೇಲೆ ಹಾಕಿ ತನ್ನ ಕಡೆ ಒತ್ತಿಕೊಂಡಳು. ನಾನು ಅತ್ತೆಯ ಪಕ್ಕದಲ್ಲೇ ಮಲಗಿರುವುದರಿಂದ ಅತ್ತೆಯ ಕೈ ಹಾಗೂ ತೊಡೆ ನನ್ನ ಶರೀರಕ್ಕೂ ತಾಗುತ್ತಿತ್ತು. ಹಾಗೆ 1-2 ನಿಮಿಷದಲ್ಲಿ ಮಾವ ರಸ ಕಾರಿಕೊಂಡು ನಿಟ್ಟುಸಿರು ಬಿಟ್ಟನು. ಅತ್ತೆ ಅತೃಪ್ತಳಾಗಿ ಮಾವನಿಗೆ ಹೇಳಿದಳು, ಮದುವೆಯಾಗಿ 15 ವರ್ಷ ಆದ್ರೂನು ಯಾವತ್ತೂ ನಾನು ಸ್ಖಲಿಸಿಕೊಂಡಿಲ್ಲ. ಈ ಮಗಂದು 2 ನಿಮಿಷದಲ್ಲೇ ನೀರ್ ಕಕ್ಕುತ್ತೆ. ನನಗೆ ಬೆರಳೇ ಗತಿ ಅಂತ ಕಾಣಿಸುತ್ತೆ. ಹೋಗಿ ಅಲ್ಲಿ ಮಲಗಿ ಮಗುವನ್ನು ಈ ಕಡೆ ಮಲಗಿಸು ಅಂತ ಏಕವಚನದಲ್ಲಿ ಬೈದಳು. ಬಡಪಾಯಿ ಮಾವ ಮಗುವನ್ನು ಅತ್ತೆ ಕಡೆ ಮಲಗಿಸಿ ಮೊದಲಿನ ಜಾಗಕ್ಕೆ ಹೋಗಿ ಮಲಗಿಕೊಂಡ. ಇವನ್ನೆಲ್ಲ ನೋಡುತ್ತಾ ನನಗೆ ಮೊದಲ ಬಾರಿ ನನ್ನ ಸಾಮಾನು ಟೆಂಟ್ ಹಾಕಿ ನಾನು ಬೆಳೆದು ಗಂಡಸಾಗಿದ್ದೇನೆ ಎಂದು 13ನೇ ವಯಸ್ಸಿನಲ್ಲಿ ಜೈಕಾರ ಹಾಕಿತ್ತು. ಸುಮಾರು ಅರ್ಧ ಗಂಟೆಯವರೆಗೆ ನನಗೆ ನಿದ್ರೆ ಬರಲಿಲ್ಲ. ಮಾವನಿಗೆ ನಿದ್ರೆ ಬಂದು ಗೊರಕೆ ಹೊಡೆಯುತ್ತಿದ್ದ. ಅತ್ತೆ ಇನ್ನೂ ಎಚ್ಚರವಾಗಿಯೇ ಇದ್ದರು. ಅವರ ಕಾಮದ ಭಾವನೆಗಳು ಶಾಂತವಾಗಿರಲಿಲ್ಲ. ಮುಂದೆ ಮಗಂದು ಹೇಗೆ ಗೊರಕೆ ಹೊಡಿತಾ ಇದೆ ನೋಡು. ಹೆಂಡತಿ ತುಲ್ಲನ್ನು ಸರಿಯಾಗಿ ಕೆಯ್ಯೋಕೆ ಆಗದಿರುವ ಷಂಡ ಇವ. ಈಗ ನನಗೆ 36 ವರ್ಷ. ಇವನನ್ನ ನಂಬಿದರೆ ಹೀಗೆ ನನ್ನ ತುಲ್ಲಿಗೆ ಹೀಗೆ ಮುಪ್ಪು ಬರುವುದು. ಯಾವುದಾದರೂ ಗೂಟದಿಂದ ಕೆಯಿಸಿ ಕೊಳ್ಳುವುದೇ ಒಳಿತು ಅಂತ ಗೊಣಗುತ್ತಾ ನನ್ನ ಕಡೆ ಶರೀರವನ್ನು ಚಾಚಿ ನನ್ನನ್ನು ಅಪ್ಪಿದರು. ತನ್ನ ಪ್ಯಾಂಟಿಯನ್ನು ಬಿಚ್ಚಿ ತನ್ನ ದಪ್ಪನೆಯ ತುಲ್ಲನ್ನು ಒಂದು ಕೈಯಿಂದ ತಿಕ್ಕಿಕೊಳ್ಳುತ್ತಾ ಇನ್ನೊಂದು ಕೈಯನ್ನು ನನ್ನ ಮೈಮೇಲೆ ಆಡಿಸುತ್ತಾ ನನ್ನ ಚಡ್ಡಿಯ ಒಳಗೆ ಕೈ ಹಾಕಿದರು. ಅದು ಮೊದಲ ಬಾರಿಗೆ ಸೆಟೆದು ನಿಂತಿದ್ದರಿಂದ ಇನ್ನೂ ನೆಟ್ಟಗೆ ಇತ್ತು. ಅದನ್ನು ಕೈಯಲ್ಲಿ ಹಿಡಿದು, ಅಯ್ಯೋ ದೇವರೇ, ಇದು ಎಷ್ಟೊಂದು ದೊಡ್ಡದು. ಮುಂಡೆದಕ್ಕೆ ಉಚ್ಚೆ ಬಂದಿರಬೇಕು, ಹಾಗಾಗಿ ಅದು ಸೆಟೆದು ನಿಂತಿದೆ. ಈ ವೆಸ್ಸಲ್ಲೇ ಮುಂಡೆ ಮಗನ ಸಾಮಾನು ತುಲ್ಲು ಹರಿಯುವ ಹಾಗಿದೆ ಅಂತ ಗೊಣಗುತ್ತಾ ತನ್ನ ತುಲ್ಲನ್ನು ಬೆರಳಿಂದ ಕೆಯ್ದು ಕೊಳ್ಳುತ್ತಾ ನನ್ನ ಗೂಟವನ್ನು ಅಲ್ಲಾಡಿಸಿದಳು. ಹೀಗೆ ಒಂದು ಕೈಯಲ್ಲಿ ಆಕೆಯ ತುಲ್ಲು, ಇನ್ನೊಂದು ಕೈಯಲ್ಲಿ ನನ್ನ ಸಾಮಾನನ್ನು ಉಜ್ಜುತ್ತಾ ಸುಮಾರು 10 ನಿಮಿಷದಲ್ಲಿ ಕಾರಿಕೊಂಡಳು. ಆದರೆ ನನ್ನ ಸಾಮಾನು ಇನ್ನೂ ಸೆಟೆದುಕೊಂಡೇ ಇತ್ತು. ಸುಮಾರು 5 ನಿಮಿಷದ ನಂತರ ಬಟ್ಟೆಯನ್ನು ಸರಿಪಡಿಸಿ ನನ್ನ ಸಾಮಾನು ಇನ್ನೂ ಸೆಟೆದು ನಿಂತಿರುವುದನ್ನು ನೋಡಿ ಉಚ್ಚೆ ಬಂದಿರಬೇಕೆಂದು ನನ್ನ ಎಚ್ಚರಿಸಿದಳು. ನಾನು ಎಚ್ಚರ ಇಲ್ಲದವರಂತೆ ನಿಧಾನವಾಗಿ ಕಣ್ಣು ತೆರೆದು ನೋಡಿದೆ. ಬಾ, ಉಚ್ಚೆ ಹೊಯ್ದು ಮಲಗು ಅಂತ ನನ್ನನ್ನು ಕರೆದರು. ಅವರು ಆಗಲೇ ನೈಟಿಯನ್ನು ಧರಿಸಿದ್ದರು. ಆದರೆ ಅವರ ಪ್ಯಾಂಟಿ ಅವರು ಮಲಗಿದಲ್ಲೇ ಬಿದ್ದಿತ್ತು. ನಾನು ಹಾಗೆ ಅವರ ಹಿಂದೆ ಬೆಚ್ಚಲಿಗೆ ನಡೆದೆ. ಆಕೆ ಬೆಚ್ಚಲಿಗೆ ಹೋಗಿ ಲೈಟ್ ಆನ್ ಮಾಡಿದಳು. ನನ್ನ ಎದುರೇ ತನ್ನ ನೈಟಿಯನ್ನು ಎತ್ತಿ ಕುಳಿತು ಉಚ್ಚೆ ಹೊಯ್ಯಲು ಹತ್ತಿದರು. ಆಕೆಯ ನುಣುಪಾದ ಬಿಳಿಯ ಮೆತ್ತಗಿನ ಉಬ್ಬಿದ ತುಲ್ಲನ್ನು ಮೊದಲ ಬಾರಿಗೆ ನೋಡಿ ಹುಚ್ಚನಂತಾದೆ. ನಾನು 1 ನಿಮಿಷ ಅದನ್ನೇ ನೋಡುತ್ತಾ ನಿಂತುಕೊಂಡೆ. ಆ ದಪ್ಪನೆಯ ತುಲ್ಲಿನ ಮಧ್ಯೆ ಇರುವ ತುಲ್ಲಿನ ತುಟಿಗಳ ಸಂದಿಯಲ್ಲಿ ಸೋರುತ್ತಿರುವ ಉಚ್ಚೆ ಹಾಗೂ ಅದರಿಂದ ಬರುತ್ತಿರುವ ಶಬ್ದ ನನ್ನ ಶರೀರದಲ್ಲಿ ಕಂಪನ ಉಂಟುಮಾಡಿತ್ತು. ಆಕೆ ತನ್ನ ತುಲ್ಲನ್ನು ನೋಡುತ್ತಾ ನನ್ನ ಕಡೆ ನೋಡಿ ಮಾದಕವಾಗಿ ನಕ್ಕು ಹೇಳಿದಳು, ಏನ್ ನೋಡ್ತಾ ಇದ್ದೀಯ, ನೀನಿನ್ನೂ ಚಿಕ್ಕವ, ಅದನ್ನೆಲ್ಲ ಹಾಗೆ ನೋಡ್ಬಾರದು ಅನ್ನುತ್ತಾ ತುಲ್ಲಿಗೆ ನೀರನ್ನು ಹಾಕಿ ಕೈ ಬೆರಳಿಂದ ಉಜ್ಜಿ ಕ್ಲೀನ್ ಮಾಡಿಕೊಂಡರು. ಹಾಗೆ ಮೇಲೆ ನಿಂತು ನನಗೆ ಉಚ್ಚೆ ಹೊಯ್ಯಲು ಹೇಳಿದರು. ನನ್ನ ತುಣ್ಣೆ ಆಗಲೂ ಸೆಟೆದುಕೊಂಡೇ ಇತ್ತು. ನಾನು ಅದನ್ನು ಹೊರತೆಗೆದು ಉಚ್ಚೆ ಹೊಯ್ಯತೊಡಗಿದೆ. ಅದು ಸೆಟೆದು ನಿಂತಿದ್ದರಿಂದ ಉಚ್ಚೆ ಹೊಯ್ಯಲು ತುಂಬಾ ಹೊತ್ತು ತಾಗಿತು. ಬೇಗ ಹೊಯ್ಯು, ನನಗೆ ನಿದ್ರೆ ಬರ್ತಿದೆ. ಅದು ನೋಡು, ಉಚ್ಚೆ ಬಂದು ಹೇಗೆ ಬೆಳೆದು ನಿಂತಿದೆ ಅನ್ನುತ್ತಾ ಗೊಣಗಿದರು. ನಾನು ಉಚ್ಚೆ ಹೊಯ್ದು ನನ್ನ ಸಾಮಾನನ್ನು ಚಡ್ಡಿಯಲ್ಲಿ ಸರಿಸಿಕೊಂಡು ಅವರ ಹಿಂದೆ ನಡೆದೆ. ಹೀಗೆ ದಿನ ರಾತ್ರಿ ಅತ್ತೆ ಮಾವ ಸರಿಯಾಗಿ ಕೆಯ್ಯದೇ ಇರುವುದರಿಂದ ನನ್ನ ಸಾಮಾನಿನೊಂದಿಗೆ ಆಟ ಆಡುತ್ತಾ ತುಲ್ಲಿಗೆ ಬೆರಳನ್ನು ತೂರಿಸ್ಕಲಿಸಿಕೊಳ್ಳುತ್ತಿದ್ದಳು. ಸೆಕೆ ತುಂಬಾ ಇರುತ್ತಿದ್ದರಿಂದ ನಾನೂ ಕೂಡ ಬರೀ ಚಡ್ಡಿಯಲ್ಲೇ ಮಲಗುತ್ತಿದ್ದೆ. ಹೀಗಿರುವಾಗ ನನ್ನ ಶಾಲೆಯ ರಜೆ ಮುಗಿಯುವ ಸಮಯ ಬಂದಿತ್ತು. ಇನ್ನು 1-2 ದಿನದಲ್ಲಿ ನಾನು ಮನೆಗೆ ಹೋಗುವವನಿದ್ದೆ. ಮಾವ ಏನೋ ಕೆಲಸದ ನಿಮಿತ್ತ 6-7 ದಿನದ ಮಟ್ಟಿಗೆ ಹೊರಗೆ ಹೋಗಿದ್ದ. ಆಗಲೇ 1 ವಾರ ಕಳೆದಿತ್ತು. ಅತ್ತೆಗೆ ಎಲ್ಲೂ ವಾರಕ್ಕೆ 1-2 ಬಾರಿ ಕೆಯ್ಯುತ್ತಿದ್ದ ಮಾವನ ಸಣ್ಣ ಗೂಟವೂ ಇರಲಿಲ್ಲ. ಆಕೆಯ ಕಾಮ ಉತ್ತುಂಗಕ್ಕೇರಿತ್ತು. ಮಾವನಿಗೆ ದಿನಾಲೂ ಕೆಟ್ಟದಾಗಿ ಬೈಯುತ್ತಾ ತುಲ್ಲಿಗೆ ಬೆರಳನ್ನು ತೂರಿ ತೃಪ್ತಿಪಡುತ್ತಿದ್ದಳು. ಆ ದಿನ ರಾತ್ರಿ ನಾವು ಮಲಗಿದ 10 ನಿಮಿಷದ ಮೇಲೆ ಎದ್ದು ಹೋಗಿ ಒಳಗಿನಿಂದ ಒಂದು ಸಿಡಿ ತಂದು ಟಿವಿ ಆನ್ ಮಾಡಿದಳು. ಬಂದವಳೆ ತನ್ನ ಬಟ್ಟೆ ಕಳಚಿ ನಗ್ನಳಾಗಿ ರಿಮೋಟ್ನಿಂದ ಸಿಡಿ ಪ್ಲೇ ಮಾಡಿದಳು. ನನಗೆ ಆಶ್ಚರ್ಯ ಕಾಡಿತ್ತು. ಅದರಲ್ಲಿ ಬ್ಲೂ ಫಿಲಂ ನಡೆಯುತ್ತಿತ್ತು.
ಒಂದು ಬಿಳಿಯ ಹೆಣ್ಣು ಉದ್ದನೆಯ ದಪ್ಪನೆಯ ಕರಿಯ ತುಣ್ಣೆಯನ್ನು ಚೀಪುತ್ತಿದ್ದಳು. ಅದನ್ನು ನೋಡುತ್ತಾ ಅತ್ತೆ, ದೇವರೇ, ಎಷ್ಟೊಂದು ದೊಡ್ಡ ಸಾಮಾನು, ಆ ತುಣ್ಣೆ ಸಿಕ್ಕಿದ್ದರೆ ಇಲ್ಲೇ ಚರ್ಚಿಸಿ ಕೊಳ್ತಾ ಇದ್ದೆ ಅನ್ನುತ್ತಾ ತನ್ನ ತುಲ್ಲಿನ ಮೇಲೆ ಎಂಜಲು ಸೋರಿ ಅದನ್ನು ತಿಕ್ಕಲು ಹತ್ತಿದ್ದರು. ನಾನು ಅದನ್ನು ನೋಡುತ್ತಾ ಮಂಕಾದೆ. ಒಂದು ಕೈಯಲ್ಲಿ ತನ್ನ ಮೊಲೆಗಳನ್ನು ತಾನೇ ಅದುಮಿಕೊಳ್ಳುತ್ತಾ ಮೊಲೆಯ ತೊಟ್ಟನ್ನು ತಿವಿಯುತ್ತಿದ್ದಳು. ಮೊಲೆ ತೊಟ್ಟುಗಳು ಸೆಟೆದು ನಿಂತಿದ್ದವು. ಆಕೆ ತಡೆದುಕೊಳ್ಳಲಾಗದೆ ನನ್ನನ್ನು ಜೋರಾಗಿ ತಬ್ಬಿಕೊಂಡು ನನ್ನ ನಗ್ನ ಶರೀರದ ಮೇಲೆಲ್ಲ ಕೈ ಆಡಿಸಿದಳು. ಹಾಗೆ ಕೈಯನ್ನು ನನ್ನ ಚಡ್ಡಿಯ ಮೇಲೆ ಆಡಿಸುತ್ತ ನನ್ನ ಸಾಮಾನಿಗೆ ಕೈ ಹಾಕಿ ಅದನ್ನು ಹಿಡಿದಳು. ಅದು ಆಗಲೇ ಬಿಗಿಯಾಗಿ ಹರಿದು ಹೋಗುವಷ್ಟು ಬೆಳೆದಿತ್ತು. ಮುಂದೆದಕ್ಕೆ ಮತ್ತೆ ಉಚ್ಚೆ ಬಂದಿರಬೇಕು, ಹೇಗೆ ಸೆಟೆದು ನಿಂತೈತೆ ನೋಡು, ಇಲ್ಲ ಅಂದರೆ ಈ ವಯಸ್ಸಲ್ಲಿ ಎಲ್ಲಿ ಅದು ಇಷ್ಟೊಂದು ನಿಗುರುತ್ತೆ. ಆದರೂ ಮಗಂದು ಈಗಲೇ ಸಖತ್ತಾಗಿದೆ ಅನ್ನುತ್ತಾ ನನ್ನ ಚಡ್ಡಿಯನ್ನು ಕಳಚಿ ಕೆಳಕ್ಕೆ ಎಸೆದರು. ಟಿವಿಯಲ್ಲಿ ಆತ ತನ್ನ ಉದ್ದನೆಯ ಗೂಟವನ್ನು ಆಕೆಯ ತುಲ್ಲಿಗೆ ತುರಿಸಿ ದೆಂಗ ತೊಡಗಿದ. ಅದನ್ನು ನೋಡಿ ಅತ್ತೆ ಇನ್ನೂ ಉತ್ತೇಜಿತಳಾಗಿ ತನ್ನ ತುಲ್ಲನ್ನು ನನ್ನ ತೊಡೆಗೆ ಉಜ್ಜಿದಳು. ಅವಳ ಮೃದುವಾದ ತುಲ್ಲು ಹಾಗೂ ಅದರ ಮೇಲೆ ಶೇವ್ ಮಾಡಿದ ಮೇಲೆ ಬಂದಿರುವ ಚಿಕ್ಕ ಶಾಟದ ಕೂದಲು ನನ್ನ ಮೈಗೆ ತಾಗಿ ಜುಮ್ ಅನ್ನುತ್ತಿತ್ತು. ಅತ್ತೆ ಕೈ ಬೆರಳನ್ನು ಮತ್ತೆ ತೂರಿ ಜೋರಾಗಿ ಕೆಯ್ಯತೊಡಗಿದಳು. ಇನ್ನೊಂದು ಕೈಯಲ್ಲಿ ನನ್ನ ತುಣ್ಣೆಯನ್ನು ಅಲ್ಲಾಡಿಸುತ್ತಿದ್ದಳು. ನನಗೆ ಮೊದಲ ಬಾರಿಗೆ ನನ್ನ ಶರೀರದಿಂದ ಏನೋ ಹೊರಬರುತ್ತಿದೆ ಹಾಗೂ ಸ್ವರ್ಗದಲ್ಲಿ ತೇಲುವಂತೆ ಭಾಸವಾಗುತ್ತಿತ್ತು. ನಾನು ಮೊದಲ ಬಾರಿಗೆ ಅತ್ತೆಯ ಕೈ ಮೇಲೆ ರಸಕಾರಿದೆ. ಅದೇ ಸಮಯಕ್ಕೆ ಅತ್ತೆ ಕೂಡ ಸ್ಖಲಿಸಿಕೊಂಡು ಜೋರಾಗಿ ಉಸಿರು ಬಿಟ್ಟಳು. ಅಯ್ಯೋ ಮುಂಡೇದೆ, ನನ್ನ ಕೈ ಮೇಲೆ ರಸ ಚೆಲ್ಲಿದ. ಈ ವಯಸ್ಸಲ್ಲೇ ಗಂಡಸಾಗಿದ್ದಾನೆ. ನಾನು ಎಲ್ಲೋ ಉಚ್ಚೆ ಬಂದು ಸೆಟೆದು ನಿಂತಿರಬೇಕು ಅಂದುಕೊಂಡಿದ್ದೆ ಅನ್ನುತ್ತಾ ಟಿವಿ ಆಫ್ ಮಾಡಿ ಒಂದು ಬಟ್ಟೆ ತಂದು ತನ್ನ ಕೈ ಹಾಗೂ ನನ್ನ ಸಾಮಾನನ್ನು ಕ್ಲೀನ್ ಮಾಡಿದರು. ಆಕೆ ಹಾಗೆ ನಗ್ನವಾಗಿ ನನ್ನನ್ನು ತಬ್ಬಿ ಮಲಗಿದರು. ನನಗೂ ಕೂಡ ಸ್ವಲ್ಪ ಹೊತ್ತಿನ ನಂತರ ನಿದ್ರೆ ಬಂದಿತ್ತು. ಬೆಳಿಗ್ಗೆ ಎದ್ದಾಗ ನನಗೆ ಏನೂ ತಿಳಿದಿಲ್ಲ ಎಂದಿನಂತೆ ನಟಿಸಿದೆ. ಚಾಲಾಕಿ ಅತ್ತೆ ಕೂಡ ಅದೇ ರೀತಿ ವರ್ತಿಸಿದರು. ಆ ದಿನ ಮಾವ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದ. ಮನೆಗೆ ಬಂದಾಗ ಅತ್ತೆ ಸಂತೋಷದಿಂದ ಮಾವನನ್ನು ಬರಮಾಡಿಕೊಂಡಳು. ಎಂದಿನಂತೆ ಆ ದಿನ ರಾತ್ರಿ ಕೂಡ ನಾವು ಮಲಗಿಕೊಂಡೆವು. ಅತ್ತೆ ಮತ್ತೆ ಮಾವನನ್ನು ಕರೆದು ಕೆಯ್ಯಲು ಹೇಳಿದಳು. ಮಾವ ಕೆಯ್ಯದು 2 ನಿಮಿಷದಲ್ಲಿ ಆಕೆಯ ತುಲ್ಲಿನಲ್ಲಿ ರಸ ಚೆಲ್ಲಿದ. ಆದರೆ ಅತ್ತೆಯ ಕಾಮದ ಮತ್ತು ಇಳಿಯಲಿಲ್ಲ. ಮಾವನಿಗೆ ನಿದ್ರೆ ಬರುತ್ತಿದ್ದಂತೆ ನನ್ನ ಸಾಮಾನನ್ನು ಹಿಡಿದು ಅಲ್ಲಾಡಿಸುತ್ತಾ ತನ್ನ ತುಲ್ಲಿಗೆ ಬೆರಳನ್ನು ತೂರಿಕೊಂಡು ಮಜಾ ಮಾಡಿದಳು. 10-15 ನಿಮಿಷದಲ್ಲಿ ಆಕೆಯ ಕೈ ಮೇಲೆ ರಸ ಚೆಲ್ಲಿದೆ. ಆಕೆ ಅದನ್ನು ಕ್ಲೀನ್ ಮಾಡಿ ಮಲಗಿದಳು. ಮಾರನೇ ದಿನ ನಾನು ಮನೆಗೆ ಬಂದೆ. ಇದೀಗ ಸುಮಾರು 4 ವರ್ಷವಾಗಿತ್ತು ನಾನು ಮಾವನ ಮನೆಗೆ ಹೋಗದೆ. ನನಗೆ ಈಗ 17 ವರುಷ. ಕಟ್ಟು ಮಸ್ತಾಗಿ ಒಳ್ಳೆ 21ರ ತರುಣನಂತೆ ತೋರುತ್ತಿದ್ದೆ. ದಿನಾಲೂ ಅತ್ತೆಯ ತುಲ್ಲನ್ನು ನೆನೆದು ಹಸ್ತ ಮೈಥುನ ಮಾಡುತ್ತಿದ್ದೆ. ನಮ್ಮ ಅಮ್ಮನಿಗೆ ನಮ್ಮ ಅತ್ತೆ ಮಾತನಾಡುವ ರೀತಿ ಇಷ್ಟವಿರಲಿಲ್ಲ. ಹಾಗಾಗಿ ನಮ್ಮಮ್ಮ ಹಾಗೂ ಅತ್ತೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಹಾಗೂ ಅತ್ತೆ ನಮ್ಮ ಮನೆಗೆ ಬರುತ್ತಿರಲಿಲ್ಲ. ಹಾಗಾಗಿ ನಾನು ಅತ್ತೆಯನ್ನು ನೋಡಿ ಸುಮಾರು 4 ವರ್ಷವಾಗಿತ್ತು. ಆದರೆ ಮಾವ ಮಾತ್ರ ಆಗಿಂದಾಗ ಬರುತ್ತಿದ್ದರು ಹಾಗೂ ಅತ್ತೆಯು ನನ್ನ ಕ್ಷೇಮದ ವಿಷಯನ್ನೂ ಕೇಳುವ ವಿಷಯ ನನಗೆ ತಿಳಿಸುತ್ತಿದ್ದರು. ನಾನು ಮಾವನ ಹಾಗೂ ಅತ್ತೆಯ ಒತ್ತಾಯದ ಮೇರೆಗೆ ಎಂದಿನಂತೆ 4 ವರ್ಷದ ನಂತರ ಪರೀಕ್ಷೆ ಮುಗಿಸಿ ರಜೆಯಲ್ಲಿ ಮಾವನ ಮನೆಗೆ ಹೊರಟೆ. ಮನೆಯ ಒಳಗೆ ಹೋಗುತ್ತಿದ್ದಂತೆ ಮಾವ ಹಾಗೂ ಅತ್ತೆ ನನ್ನನ್ನು ಸಂತೋಷದಿಂದ ಬರಮಾಡಿಕೊಂಡರು. ಅತ್ತೆ ಗೊಣಗುತ್ತಾ ಹೇಳಿದರು, ಏನೋ ನಿಮ್ಮ ಅಮ್ಮ ಇಲ್ಲಿಗೆ ಹೋಗಬೇಡಾಂದ್ರ? 4 ವರ್ಷ ಆಯ್ತು ನೀನು ಇಲ್ಲಿಗೆ ಬಂದು, ಈಗ ನಮ್ಮ ನೆನಪಾಯ್ತಾ? ನಿನಗೆ ಸ್ನಾನ ಮಾಡಿಸಿ ಬಟ್ಟೆ ಕೂಡ ಬದಲಿಸ್ತಾ ಇದ್ದೆ ಅಂದರು. ಅದಕ್ಕೆ ಇಲ್ಲ ಅತ್ತೆ, ಹಾಗೇನಿಲ್ಲ. ನಿಮ್ಮನ್ನು ದಿನಾಲೂ ನೆನೆಸಿಕೊಳ್ತಾ ಇರ್ತೀನಿ ಗೊತ್ತಾ ಅಂತ ನಕ್ಕಿದೆ. ಅದಕ್ಕೆ ಮಾವ, ಈಗ ನೀನು ಅವನಿಗೆ ಬೈಯಬೇಡ ಮಹಾರಾಯತಿ, ಮತ್ತೆ ಯಾವಾಗಲೂ ಇಲ್ಲಿಗೆ ಬಂದಿಯಾನು ಅಂದನು. ಅತ್ತೆ 4 ವರ್ಷದ ನಂತರವೂ ಒಂದಿಂಚು ಕುಗ್ಗಲಿಲ್ಲ. ನೋಡಲು ಮುಖದಲ್ಲಿ ಇನ್ನೂ ಕಾಂತಿ ತುಂಬಿತ್ತು. ಆ ಸೀರೆಯಲ್ಲಿ ಒಳ್ಳೆ ಸಿಲ್ಕ್ ಸ್ಮಿತಾರಂತೆ ತೋರುತ್ತಿದ್ದಳು. ಮನೆಯಲ್ಲಿ ಮಾವನ ಮಗ ನನಗೆ ಕಾಣಿಸಲಿಲ್ಲ. ಹಾಗಾಗಿ ಕೇಳಿದೆ, ಮಗ ಎಲ್ಲಿ ಅತ್ತೆ ಅಂದಾಗ ಅವರು ಅವನ ಅಜ್ಜಿಯ ಮನೆಗೆ ಹೋಗಿದ್ದಾನೆ ಅಂತ ಉತ್ತರಿಸಿದರು. ಮಾವ ನನಗೆ ಸ್ನಾನ ಮಾಡಲು ಹೇಳಿದರು. ಅತ್ತೆ ಅದಕ್ಕೆ ಬೇಗ ಸ್ನಾನಕ್ಕೆ ಬಾ, ನಾನು ಸ್ನಾನ ಮಾಡಿಸುತ್ತೇನೆ ಅಂದಾಗ ಮಾವನು, ಅವನೇನು ಇನ್ನೂ ಚಿಕ್ಕ ಮಗುವೆ ಸ್ನಾನ ಮಾಡಿಸಲು? ಹೇಗೆ ಬೆಳೆದು ನಿಂತಿದ್ದಾನೆ ಅಂದಾಗ, ನಿಮಗೇನು ಗೊತ್ತುರಿ ಅವನು ಎಷ್ಟು ದೊಡ್ಡವನಾಗಿದ್ದಾನೆ ಅಂತ? ನಾನು ಅವನನ್ನು ಚೆನ್ನಾಗಿ ಬಲ್ಲೆ, ಅವನು ಎಷ್ಟು ದೊಡ್ಡವನಾಗಿದ್ದಾನೆ ಅಂತ. ಅವನಿನ್ನೂ ಸಣ್ಣ ಮಗುನೇ ಅಂತ ಬಡಬಡಿಸಿದರು. ಅದಕ್ಕೆ ಮಾವ, ಸರಿ ಮಹಾರಾಯ್ತಿ, ನೀನು ಅವನಿಗೆ ಬೇಗ ಸ್ನಾನ ಮಾಡಿಸಿ ಬಾ, ಹಸಿವೆ ಆಗ್ತಾ ಇದೆ ಅಂದನು.
ನಾನು ಹಾಗೇ ಸ್ನಾನ ಮಾಡಲು ಹೊರಟೆ. ಅತ್ತೆ ನನ್ನ ಜೊತೆ ಬಚ್ಚಲಿಗೆ ಬಂದರು. ನಾನು ಬಟ್ಟೆ ಕಳಚಿ ಬರೇ ಅಂಡರ್ವೇರ್ನಲ್ಲಿ ನಿಂತುಕೊಂಡೆ. ಅತ್ತೆ ನನ್ನ ಕಟ್ಟು ಮಸ್ತಾದ ಶರೀರವನ್ನು ನೋಡುತ್ತಾ ನಿಂತರು. ನನಗೆ ಸ್ವಲ್ಪ ನಾಚಿಕೆ ಆಯಿತಾದರೂ ನಾನು ಅವರಿಗೆ ತೋರಿಸಿ ಕೊಲ್ಲಲಿಲ್ಲ. ಅತ್ತೆ ನನ್ನ ಶರೀರ ನೋಡುತ್ತಾ ನೋಡುತ್ತಾ ತನ್ನ ದೃಷ್ಟಿಯನ್ನು ನನ್ನ ಸಾಮಾನಿನ ಮೇಲೆ ಹಾಯಿಸಿದರು. ನನ್ನ ಬೆಳೆದು ಕೊಬ್ಬಿದ ಸಾಮಾನನ್ನು ಆಸೆಯಿಂದ ನೋಡಿದರು. ಬೇಗ ಸ್ನಾನ ಮಾಡೋ ಅಂತ ನನ್ನ ಮೈಮೇಲೆ ನೀರನ್ನು ಸುರಿಸಿ ಸೋಪ್ ಹಚ್ಚಿ ಚೆನ್ನಾಗಿ ಬೆನ್ನು ಹಾಗೂ ಮೈಯನ್ನು ತಿಕ್ಕಿದರು. ಅವರ ಕೈ ಸ್ಪರ್ಶಕ್ಕೆ ನನ್ನ ತುಣ್ಣೆ ನಿಗುರಿ ಚಡ್ಡಿ ಹರಿಯುವಷ್ಟು ಬೆಳೆದಿತ್ತು. ಅತ್ತೆ ಮೈ ತಿಕ್ಕುತ್ತ ನನ್ನ ಚಡ್ಡಿಯ ಮೇಲೆ ಕೈ ಆಡಿಸುತ್ತ ನನ್ನ ಸಾಮಾನನ್ನು ಚಡ್ಡಿಯ ಮೇಲಿಂದಲೇ ಸವರಿದರು. ಎಷ್ಟೊಂದು ಬೆಳೆದಿದೆ ನಿನ್ನ ಶರೀರ, ನನ್ನ ಎದುರು ಚಡ್ಡಿ ಹಾಕದೆ ಮಲಗ್ತಾ ಇದ್ದೀಯ, ಈಗ ಎಷ್ಟೊಂದು ಬೆಳೆದಿದ್ದೀಯ ನೋಡು ಅಂದರು. ಅದಕ್ಕೆ ನಾನು ಆದರೆ ಅತ್ತೆ ನೀವಿನ್ನೂ ಹಾಗೆ ಅಪ್ಸರೆ ಅಂತೆ ಕಾಣಿಸ್ತಾ ಇದ್ದೀರಾ ಅಂದಾಗ ಅತ್ತೆ ನಗುತ್ತ ನನ್ನ ತಲೆಗೆ ಸಣ್ಣದಾಗಿ ಹೊಡೆದು ನೀರು ಹಾಕಿ ಮುಗಿಸಿದರು. ನಾನು ಟವೆಲ್ ಉಟ್ಟು ಕಾಚ ಕಳಚಿದೆ. ಅದನ್ನು ನಾನು ಒಗೆಯಲು ಮುಂದಾದಾಗ ಅತ್ತೆ ಹೇಳಿದರು, ನಾನು ಅದನ್ನು ಒಗೆಯುತ್ತೇನೆ, ಅಲ್ಲೇ ಇಡಪ್ಪ ಅಂದರು. ಹಾಗೆ ನಾವು ಊಟ ಮುಗಿಸಿದಾಗ ಸುಮಾರು ಮಧ್ಯಾಹ್ನ 2 ಗಂಟೆಯಾಗಿತ್ತು. ಹಾಗೆ ನಾನು ಟಿವಿ ನೋಡುತ್ತಾ ಮಲಗಿದೆ. ನನಗೆ 4 ವರ್ಷದ ಹಿಂದೆ ಅತ್ತೆ ಹಾಗೂ ಮಾವ ಕೆಯ್ಯುವುದನ್ನು ನೋಡಬೇಕೆನ್ನುವ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದರೆ ಈಗ ನನ್ನ ತುಣ್ಣೆ ಯಾವಾಗಲೂ ಎದ್ದು ಅತ್ತೆಯ ತುಲ್ಲನ್ನು ನೆನೆದು ಸಲಾಮು ಹೊಡೆಯುತ್ತಿತ್ತು. ಅದನ್ನು ಹೇಗಾದರೂ ಕೆಯ್ಯಬೇಕೆನ್ನುವ ಧೈರ್ಯ ನನ್ನಲ್ಲಿ ತುಂಬಿತ್ತು. ಈಗ ಮಲಗಿದರೆ ರಾತ್ರಿ ಎಚ್ಚರವಾಗಿರಬಹುದೆಂದು ಸುಮಾರು 3 ಗಂಟೆ ಹೊತ್ತು ಮಲಗಿದೆ. ಎದ್ದಾಗ ಸುಮಾರು ಸಂಜೆ 5 ಕಾಲಾಗಿತ್ತು. ಹೀಗೆ ಅತ್ತೆ ಮಾವನೊಂದಿಗೆ ಹರಟೆ ಹೊಡೆಯುತ್ತ ಕಾಲ ಕಳೆದೆ. ಗಂಟೆ ರಾತ್ರಿ 9 ಹೊಡೆಯಿತು. ನನ್ನ ಶರೀರದಲ್ಲಿ ತವಕ ಹಾಗೂ ಕುತೂಹಲ ಇನ್ನೂ ಹೆಚ್ಚುತ್ತಿತ್ತು. ಅತ್ತೆ ಊಟಕ್ಕೆ ಬಡಿಸಿದರು. ನಾವು ಎಲ್ಲರೂ ಒಟ್ಟಾಗಿ ಊಟ ಮಾಡಿ ಸುಮಾರು 10 ಗಂಟೆಗೆ ಮಲಗಲು ಹೊರಟೆವು. ನಾನು ಹೊರಗೆ ಮಲಗುತ್ತೇನೆ ಅಂದಾಗ ಮಾವ ಹೇಳಿದ, ನಿನಗೆ ಭಯ ಆಗುತ್ತೆ ಅಂತ ನಿಮ್ಮಮ್ಮ ಹೇಳಿದ್ದಾರೆ, ಬಾ ಒಳಗೆ ಮಲಗು ಅಂದನು. ಅದಕ್ಕೆ ಅತ್ತೆ ಬಾರೋ ನೀನು ದೊಡ್ಡವನಾದ ಮೇಲೆ ಹೊರಗೆ ಮಲಗುವೆ ಅಂತೆ, ಈಗ ಒಳಗೆ ನಮ್ಮ ಜೊತೆ ಮಲಗು ಅಂದಾಗ ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಅತ್ತೆ ನನ್ನನ್ನು ನಮ್ಮ ಮಾವನ ಎದುರು ನನ್ನನ್ನು ಸಣ್ಣ ಮಗುವಂತೆ ನೋಡುತ್ತಿದ್ದರು. ಇದರಿಂದ ಮಾವನಿಗೂ ಕೂಡ ನಾನು ಇನ್ನೂ ಸಣ್ಣವ ಎನ್ನುವ ಭಾವನೆ ಮನಸ್ಸಿನಿಂದ ಹೊರಹೋಗಿಲ್ಲ. ಎಂದಿನಂತೆ ನಾನು ಅತ್ತೆಯ ಬದಿಯಲ್ಲಿ ಮಲಗಿದೆ. ಅತ್ತೆ ಸೀರೆ ಬದಲಿಸಿ ನೈಟಿಯಲ್ಲಿ ಮಲಗಿದ್ದರು. ಸುಮಾರು 15 ನಿಮಿಷದ ನಂತರ ಅತ್ತೆ, ಏನ್ರಿ ನಿದ್ರೆ ಬಂತ, ನನಗೆ ಕೆಯ್ಯಲ್ವಾ? ಎಷ್ಟು ದಿನ ಆಯ್ತು ನೀವು ನನಗೆ ದಂಗಿ ಎಂದಾಗ ಅದಕ್ಕೆ ಮಾವ, ಸ್ವಲ್ಪ ನಿಧಾನ ಮಾತಾಡು ಮಹಾರಾಯ್ತಿ, ಆತನಿಗೆ ಕೇಳಿಸಿ ಎಚ್ಚರಗೊಂಡಾನು ಅಂದಾಗ ಅವನಿನ್ನೂ ಸಣ್ಣವ, ನಿದ್ರೆ ಬಂದಿದೆ, ನೀವು ಕೆಯ್ಯುತ್ತಿರೋ ಇಲ್ಲ ನಾನೇ ನಿಮ್ಮ ಮೇಲೆ ಬಂದು ಕುಟ್ಟಿಸಿ ಕೊಳ್ಳಲೋ ಅಂದಾಗ ನೀನೇ ಕುಟ್ಟಿಸಿಕೋ ನನಗೆ ದಣಿವಾಗಿದೆ ಅಂದಾಗ ಅತ್ತೆ ಮಾವನ ಮೇಲೆ ಎರಗಿ ಅವನ ತುಣ್ಣೆಯನ್ನು ಚೀಪತೊಡಗಿದಳು. ಇದನ್ನು ನೋಡುತ್ತಾ ನನ್ನ ತುಣ್ಣೆ ಒಳ್ಳೆ ಕಬ್ಬಿಣದ ಸಲಾಕೆಯಂತೆ ಬೆಳೆದಿತ್ತು. ಹಾಗೆ ಒಂದು 10 ನಿಮಿಷ ಚೀಪಿದ ಮೇಲೆ ಒಂದು 4 ಇಂಚು ಉದ್ದವಾಯ್ತು. ಅತ್ತೆ ತನ್ನ ನೈಟಿಯನ್ನು ಬಿಚ್ಚಿ ಪ್ಯಾಂಟಿ ಕಳಚಿ ತನ್ನ ತುಲ್ಲಿಗೆ ಎಂಜಲು ತಾಗಿಸಿ ಮಾವನ ಸಣ್ಣ ತುಣ್ಣೆಯನ್ನು ತೂರಿಕೊಂಡು ತನ್ನ ಸೊಂಟವನ್ನು ಅಲ್ಲಾಡಿಸತೊಡಗಿದರು. ಮೊಲೆಯನ್ನು ತಾನೇ ಅದುಮಿಕೊಳ್ಳುತ್ತಾ ಜೋರಾಗಿ ಕುಟ್ಟಿಸಿಕೊಳ್ಳುತ್ತಿದ್ದರೆ ಮಾವ ಒಳ್ಳೆ ಸತ್ತ ಹೆಣದಂತೆ ಅಂಗಾತ ಮಲಗಿದ್ದನು. ಒಂದು 3 ನಿಮಿಷದಲ್ಲಿ ಆತನು ಅವಳ ತುಲ್ಲಲ್ಲಿ ರಸ ಚೆಲ್ಲಿದ. ಅತ್ತೆ ಉಫ್ ಅಂದು ಜೋರಾಗಿ ಉಸಿರು ಬಿಡುತ್ತಾ ತನ್ನ ಬಟ್ಟೆಯನ್ನು ಹಾಕಿ ಮಲಗಿಕೊಂಡರು. ಆದರೆ ಅತ್ತೆ ನನ್ನ ಚಡ್ಡಿಗೆ ಕೈ ಹಾಕದೆ ತಬ್ಬಿ ಮಲಗಿದರು. ಅವರಿಗೆ ನನಗೆ ಎಚ್ಚರ ಆಗುವ ಭಯವೋ ಅಥವಾ ಮಾವ ಪಕ್ಕದಲ್ಲೇ ಇರುವುದರಿಂದ ಭಯ ಆಗಿತ್ತೋ ಏನೋ. ಬೆಳಿಗ್ಗೆ ಎದ್ದಾಗ ಅತ್ತೆ ಎಂದಿನಂತೆ ನನಗೆ ಸ್ನಾನಕ್ಕೆ ಕರೆದರು. ಸ್ನಾನ ಮಾಡುವಾಗ ಸೋಪನ್ನು ಹಚ್ಚಿ ಬೆನ್ನು, ಎದೆ, ತಲೆ, ಕೈ ಹೀಗೆ ಹಚ್ಚುತ್ತಾ ನನ್ನ ಚಡ್ಡಿಯ ಒಳಗೆ ಕೈ ಹಾಕಿ ತಿಕ್ಕದ ಮೇಲೆ ಸೋಪನ್ನು ಹಚ್ಚಿದರು. ಸಖತ್ತಾಗಿದೆ, ಹೊಡೆತ ಚೆನ್ನಾಗಿ ಬೀಳುತ್ತೆ ಅಂದರು. ನಾನು ಕೇಳಿಸಿ ಕೊಳ್ಳದವರಂತೆ ಸುಮ್ಮನೆ ನಿಂತುಕೊಂಡೆ. ನನ್ನ ತಿಕ್ಕವನ್ನು ತಿಕ್ಕುತ್ತಾ ನನಗೆ ಅವರ ಕೈ ಸ್ಪರ್ಶದಿಂದ ಏನೋ ಒಂಥರ ಶರೀರದಲ್ಲಿ ನಡುಕ ಉಂಟಾಗಿತ್ತು. ನನ್ನ ಕೊಬ್ಬಿದ ಗೂಟ ಸೆಟೆದು ಚಡ್ಡಿಯಲ್ಲಿ ಟೆಂಟ್ ಹಾಕಿದ್ದು ಚೆನ್ನಾಗಿ ತೋರುತ್ತಿತ್ತು. ಅತ್ತೆ ಕೈಯನ್ನು ನನ್ನ ಚಡ್ಡಿಯ ಒಳಗೆ ತೂರಿ ನನ್ನ ಶಾಟದ ಕೂದಲನ್ನು ಸೋಪಿನ ನೊರೆಯಿಂದ ಚೆನ್ನಾಗಿ ತಿಕ್ಕುತ್ತಾ ಹೇಳಿದರು, ಇದನ್ನು ಚೆನ್ನಾಗಿ ಕ್ಲೀನ್ ಮಾಡು, ಇಲ್ಲ ಅಂದರೆ ತುರಿಕೆ ಬರುತ್ತೆ, ಇಲ್ಲ ಅಂದರೆ ಅದನ್ನು ಶೇವ್ ಮಾಡು ಅಂದಾಗ ನಾನು ಸರಿ ಅನ್ನುತ್ತ ಮಂಗನಂತೆ ತಲೆ ಅಲ್ಲಾಡಿಸಿದೆ. ಹಾಗೆ ಅವರು ಕೈಯನ್ನು ಇನ್ನೂ ಕೆಳಗೆ ತೂರಿಸಿ ನನ್ನ ಸಾಮಾನನ್ನು ಚಡ್ಡಿಯ ಒಳಗಿನಿಂದಲೇ ಹಿಡಿದರು. ಅದಕ್ಕೆ ನಿಧಾನವಾಗಿ ಸೋಪಿನ ನೊರೆಯನ್ನು ಹಚ್ಚಿ ಹೇಳಿದರು, ಏನೋ ಉಚ್ಚೆ ಬಂದಿದೆಯಾ, ಇಷ್ಟೊಂದು ಬೆಳೆದುಕೊಂಡಿದೆ, ಅಯ್ಯೋ ದೇವ್ರೇ, ಇಷ್ಟು ದೊಡ್ಡ ತುಣ್ಣೆ, ನಿನಗೆ ಯಾವಾಗಲೂ ಉಚ್ಚೆ ಬಂದಾಗ ಅದು ಉದಿಕೊಳ್ಳುತ್ತೆ, ಬೇಗ ಉಚ್ಚೆ ಹೊಯ್ಯಿ ಅನ್ನುತ್ತಾ ಬೇಗ ಬೇಗನೆ ನೀರನ್ನು ಹಾಕಿ ಸ್ನಾನ ಮಾಡಿ ಮುಗಿಸಿದರು. ನಾನು ನಾಚಿಕೆಯಿಂದ ಹೊರಗೆ ಬಂದೆ.
ಮಾವ್ ಆಗಲೇ ಕೆಲಸಕ್ಕೆ ಹೋಗಿದ್ದ. ಹಾಗೆ ಬೆಳಿಗ್ಗೆ ಕಾಫಿ ತಿಂಡಿ ಮುಗಿಸಿದ ಮೇಲೆ ಟಿವಿ ಮುಂದೆ ಕುಳಿತೆ.